ಗೈಸ್ ಗಿಫ್ಟ್. ಇವತ್ತು ಇಷ್ಟು ಮಾಡಿದ್ದೀನಿ, ಮುಂದಿನ ದಿವಸ ಇಷ್ಟು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹೊಸ ಬೆಳಕು ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ನಾನು ನಿಮ್ಮ ಪ್ರೀತಿಯ ಟಾಮ್ ಮಾತಾಡ್ತಾ ಇದ್ದೀನಿ ಗೈಸ್. ಇವತ್ತಿನ ವ್ಲಾಗ್ ಬಂದು ನನ್ನ ರೂಮಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ರೂಮಲ್ಲಿ ಈ ಡಿಫ್ರೆನ್ಸ್ ನೀವು ನೋಡಿರಲ್ಲ ಅಂತ ಅನ್ಕೋತೀನಿ. ಇದು ಬಂದು ನಮ್ಮ ಟಾಮ್ ಸ್ಟೋರ್ದು ಸೆಟಪ್ಪು. ಎಲ್ಲ ಪ್ರತಿಯೊಂದು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹರಡಿಬಿಟ್ಟಿದೆ ಕಸದ ಥರ. ಸೊ ಅದು ಎಲ್ಲ ಒಂದು ಕಡೆ ಕ್ಲೀನಾಗಿ ಸೆಟಪ್ ಮಾಡಿದ್ದೀನಿ ಇಷ್ಟೇ. ಮತ್ತು ಇನ್ನೊಂದೇನಪ್ಪ ಅಂದರೆ ಈ ವ್ಲಾಗ್ ಮ್ಯಾಟರ್ ಬಂದು ಏನಪ್ಪ ಅಂದರೆ ಲೈಕ್ ನಮಗೆ ನಾಳೆ ಬರ್ತಡೇ ಇದೆ. ಸೊ ಅದಕ್ಕೋಸ್ಕರನೇ ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್ನ ನಾನು ಪ್ರೆಸೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಹೇಳಲ್ವ, ಡಿವೋರ್ಸ್ ಹೇಳ್ತಾರಲ್ಲ, ರೀ ಸಮಯ ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಏನಾದ್ರು ಕೊಡಿಸ್ತಾ ಇದ್ದೀನಿ, ಅದೇನೋ ಖುಷಿ. ಅದಕ್ಕೋಸ್ಕರ ಬನ್ನಿ ಏನು ಕೊಡಿಸ್ತೀನಿ ಅಂತ ನೋಡಿ. ಸಿಟ್ ಬ್ಯಾಕ್, ರಿಲ್ಯಾಕ್ಸ್, ಎಂಜಾಯ್ ಗೈಸ್. ನೋಡಿ ನಮ್ಮ ಕ್ಲಾಸ್ಮೇಟು ಪವನ್, ಮಾತಾಡ್ರಿ. ಹಾಯ್ ಎಲ್ಲರಿಗೂ. ನೋಡಿ ಈಗ ನೋಸ್ ಪಿನ್ ತಗೊಳಕ್ಕೆ ಬಂದಿದ್ದೀವಿ. ನಮ್ಮ ಸೂರ್ಯ ಬೈನು ಬಂದಿದ್ದೀನಿ. ಬನ್ನಿ ಈಗ ಸೆಲೆಕ್ಟ್ ಮಾಡೋಣ. ಫೈನಲಿ ಇದೊಂದು ನೋಸ್ ಪಿನ್ನ ಸೆಲೆಕ್ಟ್ ಮಾಡಿದ್ದೀನಿ. ನಮ್ಮ ಸೂರ್ಯ ಬೈ ಸೆಲೆಕ್ಷನ್. ಇದು ಆಕ್ಚುಲಿ ಚೆನ್ನಾಗಿರೋದು ಗೈಸ್. ನಮ್ಮ ಸೂರ್ಯ ಬಗ್ಗೆ ತೆಕ್ಕೊಡ್ಬೇಕು. ಯಾವುದು ಅಷ್ಟು ನೋಡಿ ತಪ್ಪ ಇದೆ. ಅದೇ ನಾನು ಕೂಡ ಹೇಳಿದ್ದು ಆನೆದೆ ಅಂತ. ನಂಗೆ ಆ ಉಂಗ್ರದೆ ಕೂಡ ನಾನು ಹಿಂಗೆ ತೆಕ್ಕೊಡ್ತೀನಿ. ಆಯ್ತು, ಹಾಂ ಇದೇ ಮಾತು. ಅದು ಐತಲ್ಲ ಲಾಸ್ಟಲ್ಲಿ ರೆಡ್ ಕಲರ್, ಕಣ್ಣು ಮುಚ್ಕೊಂಡ್ಬಿಟ್ಟ. ಯಾವ್ದಾರ ಕಣ್ಣು ಮುಚ್ಕೊಂಡ್ಬಿಟ್ಲ ಗೈಸ್. ನೋಡಲ್ಲ, ಟೈಮ್ ಬಂದಾಗ ನಮ್ಮ ಸೂರ್ಯ ಬೈಗೆ ಆ ಥರದ್ದೊಂದು ಗಿಫ್ಟ್ ಮಾಡ್ತೀನಿ. ಟೈಮ್ ಬಂದಾಗ ಶಿಷ್ಯ ಒರಿಜಿನಲ್ ಬನ್ನಿ ಗೈಸ್, ಈಗ ಇದನ್ನ ಪ್ಯಾಕ್ ಮಾಡಿಸ್ಕೊಂಡು ಹೋಗುವ. ಬಾಯ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ. ಒಂದು ರೀಲ್ಸು ಶೂಟ್ ಮಾಡೋದ ಅಂತ. ಹಿಂಗೇಳು ಬಚ್ಚ, ನಮ್ಮ ಕಾಂಟೆಂಟ್ ಕ್ರಿಯೇಟರ್ ಹೇಳ್ತಾರೆ. ಆಯ್ಕೊಂಡು ತಿಂತಿದ್ವಿ, ತಿರ್ಕೊಂಡು ತಿನ್ನೋಂಗ್ ಮಾಡ್ಬಿಟ್ಟ. ಮಚ್ಚ ಅದನ್ನು ತೆಗಿ, ಅದನ್ನು ಫೋಟೋ ತಗೋತೀನಿ. ಗೈಸ್ ಫೈನಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗುವ. ಗೈಸ್ ನಮ್ಮ ಹೆಬ್ಬಾಳ್ CDB ಚೌಟ್ರಿ ಹತ್ರ ನೋಡಿ ಗೈಸ್, ಯಾವ ರೇಂಜಿಗೆ ಫುಡ್ ಕಾರ್ಟ್ಸ್ ಎಲ್ಲ ಓಪನ್ ಆಗಿದೆ ಅಂದರೆ ಸಿಕ್ಕಾಪಟ್ಟೆ ಫುಡ್ ಕಾರ್ಟ್ಸ್. ಇದ್ರದ್ದೆಲ್ಲ ಒಂದು ವಿಡಿಯೋ ಮಾಡೋಣ ಆದಷ್ಟು ಬೇಗ ಮಾಡು. ಬನ್ನಿ ಈಗ ನಮ್ಮ ವೈಭವ್ ಅವರೆಲ್ಲ ಬಂದವರಂತೆ, ಮೀಟ್ ಮಾಡ್ಕೊಳ್ಳೋ ಹೋಗುವ. ಗೈಸ್ ನಮ್ಮ ಏರಿಯಾ ಗ್ರೌಂಡು ಯಾವ ಲೆವೆಲ್ ಪೀಕ್ ಆಗಿಬಿಟ್ಟಿದ್ದಾರೆ. ಜನ ಎಲ್ಲ ಸಮ್ಮರ್ ಹಾಲಿಡೇಸ್ ಅಂದ್ಕೊಂಡು. ಗೈಸ್ ನೋಡಿ ಗೈಸ್, ಕಾರ್ ಡ್ರೈವರ್ ನೋಡಿ ಗೈಸ್, ಕಾರ್ ಓನರ್ ಭ್ರಮೆ ಈಗ ನೋಡಿ ಗೈಸ್, ನಮ್ ತೇಜಸ್ ಅವ್ರದ್ದು ಹೊಸ ಕಾರು. ನೋಡ್ರಿ, ಒಂದ್ ವರ್ಷ ಆತು ರೀ. ಸಾರಿ ರೀ ತೇಜಸ್, ತೇಜಸ್ ನೋಡ್ರಿ, ಮಾಡ್ ನೋಡ್ರಿ ಬೇಡಲ್ಲೋ ಇವೆಲ್ಲ ವಿಡಿಯೋ ಮಾಡಬೇಡ ಯಾರಿಗಾರು. ಆಮೇಲೆ ಅವತ್ತು ನಿಮ್ಮ ಮನೇಲಿ ಒಂದಿನ ಹಾಕ್ಬಿಟ್ಟಿದೆ, ಬೇಡ ನಿಲ್ಸಕ್ಕೆ ಹೇಳೋನ್ಗೆ. ಆಮೇಲೆ ಇನ್ನೊಂದ್ಸಲ ಅಲ್ಲಿ ನೋಟಿಫಿಕೇಶನ್ ಬಂದ್ಬಿಟ್ರೆ, ಇವಾಗ ಬಂದ್ಬಿಟ್ರೆ ಗೊತ್ತಾಗೋಯ್ತದೆ. ಯಾರು ಗೊತ್ತಾಗೋಯ್ತದೆ? ನಮ್ಮ ಮನೇಲಿ ನೋಡ್ತಾರೆ. ಬೇಡ. ಹೌದಾ? ನೋಡ್ಲಿ ಅಂತ ಮಾಡ್ತಾರೆ, ವೈರಲ್ ಆಗ್ಬೇಕು ನೀನು. ನೋಡಿ ಗೈಸ್, ಗರ್ಲ್ಸ್ಗೆ ಮೆಸೇಜ್ ಇಚ್ತಾ ಇರೋದು ಹಿಂಗೆ. ನೋಡಪ್ಪ ಏನ್ ಮಾಡ್ತೀವಿ ಗೈಸ್ ನೋಡಿ ಗೈಸ್, ಈಗ ಎಲ್ಲ ಸೇರಿದೀವಿ ಬಾಯ್ಸು. ಈಗ ನಮ್ಮ ವೈಭವ್ ಅವರು ಲಾಂಗ್ ಡ್ರೈವ್ ಕರ್ಕೊ ಹೋಗ್ತಾರಂತೆ. ಹಿಂದೆ ಗಾಡಿ ಐತೆ, ಬಡವ್ರ ಪಕ್ಷದಣ್ಣ ಗಾಡಿ. ನಿಮ್ಮಂತ ಸಾವುಕಾರ ಪಕ್ಷದಲ್ಲ, ತತ್ತರ್ಸ್ಕೋಗ್ಬಿಡ್ತಾರೆ ಗಾಡಿ. ಆಲ್ರೆಡಿ ತತ್ತರ್ಸೋಗ್ಬಿಡೈತಾರ್ದ. ಮಾತಾಡಿ ಅಣ್ಣ ಸೂರ್ಯ ಅವರೇ, ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಅಣ್ಣ ಇದೇನ್ ಗುರು, ಯಾರು ಮಾತಾಡ್ತಾ ಇಲ್ಲ, ಒಬ್ನೇ ಪೇಸ್ತಾ ಇದೀನಿ ಗೈಸ್. ಎಷ್ಟೊತ್ತಿಂದ ನಾನು ಫೋನಲ್ಲಿ ಇದ್ದಾಗ ಇವರೆಲ್ಲ ಪೇಸ್ತಾ ಇದ್ರು. ಈಗ ಒಬ್ರು ಬಾಯ್ ಬಿಡ್ತಾ ಇಲ್ಲ. ಎಂಥ ಅವ್ರು ನೋಡಿ, ಎಲ್ಲ ಇವ್ರು ನೋಡಿ ಇಲ್ಲಿ 4 ದಿವಸ ಟ್ರಿಪ್ ಹೋಯ್ತಾನೆ. ನಮ್ ಜೊತೆ ಒಂದ್ ದಿವಸ ರೆಸಾರ್ಟ್ ಬಾರಯ್ಯ ಅಂದ್ರೆ ನಿದ್ದೆ ಇಲ್ಲ ಅನ್ಕೊಂಡೆ. ಕಾರ್ ಓಡಿಸ್ಕೊಂಡು ಕೂತಿರ್ತಾನೆ. ನಮ್ ಸೂರ್ಯ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ ಅಲ್ಲಿ.
ನಮ್ಮ ವೈಭವ್ ನಮ್ಮ ಜೊತೆ ಬರಲ್ಲ, ಡಿಪ್ರೆಷನ್ ಅನ್ಕೊಂಡು. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಯಾಕಪ್ಪ ರಜಾ? ಅಲ್ಟ್ರಾ ಫೋನ್ ಮಾತ್ರ ಇವನ್ಗೆ. ಯಾವ ಫೋನ್ ಬೈ? ಅಲ್ಟ್ರಾ ಸ್ಯಾಮ್ಸಂಗ್. ನಂದಲ್ಲ, ಅಲ್ಲೆಲ್ಲ ತೋರ್ಸಂಗಿಲ್ಲ ಕಂಟೆಂಟ್ಸ್ ಅವೆಲ್ಲ. ನೋಡಿ ಇಲ್ಲಿ ನೋಡಿ ಗೈಸ್, ಇಲ್ಲಿ ಅಲ್ಟ್ರಾ ಸೋರಿ ಅವನು ರೆಡಿ ಆಗ್ತಾ ಇದೆ ಕಂಪ್ನಿಗೆ. ಈಗ ನಮ್ ತೇಜಸ್ ಅವರು ಕಾರ್ ತಗೊಂಡಿರೋದಕ್ಕೆ ಟ್ರೀಟ್ ಕೊಡಿಸ್ತಾ ಇದಾರೆ. ಬೈ ಈಗ ನಡ್ರಿ ಬೈ, ಇದು ಇಲ್ಲಿ ಕಾವೇರಿ ಸರ್ಕಲ್ಗೆ ಫೋನ್ ಹಾಕ್ಸಿ. ಈಗ ಒಂದು 500 ರೂಪಾಯಿ ಹಾಕ್ಸ್ಕೊಳ್ಳಿ ಸಾಕು. ಗೈಸ್ ನೋಡಿ ಗೈಸ್, ಕಾರ್ ಬಂದ ತಕ್ಷಣ ಗಾಡಿನೇ ಮರೆತ ಸೂರ್ಯ. ನೋಡಿ ಹಿಂಗೆ ಬರೀ ಇಲ್ಲೇ ಬಚ್ಚಿನು ನೀನ್ ಎಂತವ್ನು ಇರ್ಬೇಕು ಎಂತ ನೋಡಿ ಗೈಸೇನೋ ಬಿಡ್ರಪ್ಪ. ಆಯ್ತು ಅಲೇ ಜೀವನ. ಏನಂತ ಇನ್ನೊಂದ್ಸಲ ಹೇಳು, ಏನಂತ ಹೇಳಿಚಿನು ಗಾಡಿ ಎತ್ತಲ್ಲ ಗೈಸ್. ಗುದ್ದೋ ಚಿನ್ನು, ನೀನ್ ಗುದ್ಬಿಟ್ಟು ಹೋಗ್ಬಿಡ ಚಿನ್ನುಲೇ. ಬನ್ನಿ ಗೈಸ್, ನಾವು ಗಾಡಿಲಿ ಹೋಗುವ. RCB ಫಾರ್ ಎವರ್. ಯಾಕ್ಲಾ? ಇಲ್ಲ ಹಾಕ್ಲಾ, ನೀನ್ ವೈರಲ್ ಆಗ್ಬೇಕಲ್ಲ. ಇಲ್ಲ ಹಾಕ್ಲಾ, ನೀ ವೈರಲ್ ಆಗ್ಬೇಕಲ್ಲ. ಅಣ್ಣ ಕೈ ಏನು ಆಗಿಲ್ಲ. ಇದೇನು ಮಚ್ಚ, ಇದು ಲಾಸ್ಟ್ ಇನ್ ನಾವು ನೋಡಿ ಗೈಸ್. ಎಲ್ಲಿ ಅಂತ ಹುಡುಕ್ತಾ ಏನು ಉದ್ರೋಗಿದೆ ಗೊತ್ತಿಲ್ಲ. ಏನೋ ಕ್ಯಾಪಾ? ಏ ಗುರು, ಮಿರರ್ದಿದು ಗೈಸ್. ನೋಡಿ ನಮ್ಮ ತೇಜಸ್ ಏನೋ ಉದುರಿಸಿದಾನೆ ಕಾರಿಗೆ. ಪಟ ಅಂತ ನೀರು ಹಾಕಿ ಕಾರ್ನಲ್ಲಿ. ಗೈಸ್ ನೋಡಿ ಗೈಸ್, ನಮ್ ಸೂರಿ ಬೈ ಹುಡುಕ್ಬಿಟ್ಟ. ನಮ್ ತೇಜಸ್ ಏನೋ ಕೊಡಿಸ್ತೀನಿ ಹಾಕ್ದವ್ರಿಗೆ ಅಂತ ಎಲ್ಲೋ ಅಂದ್ಬಿಟ್ಟು ಅನ್ನಕ್ಕೆ ಬತ್ತಿದ. ಅಷ್ಟರಲ್ಲಿ ಸೂರಿ ಬೈ ಹುಡುಕಿದಾರೆ. ಸೂರಿ ಬೈ, ನಿಮ್ಮ ಮನದಾಳದ ಮಾತಾಡಿ. ಏನಿಲ್ಲ, ಆಗ್ತೆ ಅಷ್ಟೇ. ನಮ್ ದೇಶ ರೀ, ನಾವು ಕೊಟ್ಟಿರೋ ದೇಶ ಇದು. ನೋಡಿ ಗೈಸ್, ನೀವು ಆ ಥರ ಸೈಕಲ್ ತೊಳಿದೀರಾ ಸೂರಿ? ನೀವು ಆ ಥರ ಸೈಕಲ್ ತೊಳಿದ್ರೆ ಬರಲ್ವಾ? ನಿಂಗೆ ಸೈಕಲ್ ತೊಳಿಯಕ್ಕೆ ಬರಲ್ವಾ? ಇನ್ನೇನು ತೊಳಿಯಕ್ಕೆ ಬರ್ತಾರೆ? ಹಾಂ, ನಮ್ಮಂತ ಬಡವ್ರನ್ನ ತೊಳೆಯಕ್ಕೆ ಬರುತ್ತೆ. ಬೈ ಏನ್ ಹೇಳಿದ್ರಿ ಬೈ? ನಮ್ಮಂತ ಬಡವ್ರನ್ನ ತೊಳೆಯಕ್ಕೆ ಬರೋದು ಹಿಂಗೆ. ಏನ್ರಿ ಈ ತರ ಲೋನ? ನನಗೇನಾರು ಈ ತರ ಹೇಳಿದ್ರೆ ನಾನು ಕೊತ್ಮೀರಿ ಸೊಪ್ಪಂಗೆ ನೇಣು ಹಾಕಬಿಡ್ತೀರಿ ಕಣ. ನಾನು ಮನೇಲಿರೋ ಕೊತ್ತಂಬರಿ ಸೊಪ್ಪಿಗೆ ನಾನು ಹಾಕತ್ತಿದ್ದೆ. ನಾನು ಕೊತ್ತಂಬರಿ ಸೊಪ್ಪಿಗೆ ಹಾಕೋತಿದ್ದೆ ನಾನು. ಅವ್ರ ತೋಟದಲ್ಲ? ಈ ತೋಟ ಏನೋ ಇದು? ಬೇಡ, ಒಳಗೆ ಹೋಗೋದು ಬೇಡ. ತೋಟದ ಟೂರ್ ಮಾಡೋದು. ತೋಟದ ಟೂರ್ ನೋಡಿ ಗಾಯ್ಸ್. ಬೈ ಆದ್ರೂ ಏನಕ್ಕೆ ಇಷ್ಟು ಸಕ್ಕತ್ತಾಗಿದೆ ಮಚ್ಚ? ನೋಡಿ ನಮ್ಮ ಬ್ಲಾಗಲ್ಲಿ ಹೆಂಗೆ ಕಾಣಿಸ್ತಾ ಇದೆಯಾ? ಫೋನ್ ಕೊಣೋ ನೋಡಿ ಗೈಸ್. ನಂಬರ್ ಪ್ಲೇಟ್ ಎಲ್ಲ ತೋರ್ಸೋಕಲ್ಲ, ಇಶ್ಯೂ ಆಗ್ಬಿಡುತ್ತೆ. ತೋರಿಸ್ಬಿಡಿ ಅಂದ್ರೆ ನಂಬರ್ ಪ್ಲೇಟ್. ಆದ್ರೂ ನಮ್ಮ ತೇಜಸ್ ತೋರಿಸಿ. ಬಾಯ್ 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 ಬಾಯ್. ನಮ್ಮ ಸೂರ್ಯ ಕಷ್ಟಪಟ್ಟು ಮೆಣಸನ್ನ ಕಿತ್ಕೊಂಡ್ಬಂದಿದ್ದೇನೆ. ಇದು ಯಾರ್ದೋ ಬೀಜ ಥರ ಇದೆ, ಮೆಣಸು ಬೀಜ ಇದು. ಹಾಕಿ ಕುಡಿಯ ಹೌದು ಮನೆಗೆ. ಎಲ್ಲಿ ಕಿತ್ಕೊಂಡ್ಬಂದು ಇದನ್ನ? ಕುರಿ ಪಿಕೆ ಇದ್ದಂಗವೇ. ನೋಡಿ ಸೀತಾಫಲ ಹಣ್ಣು ಒಂದು ಸ್ವಲ್ಪನೇ ಟೈಮಲ್ಲಿ ಇದೆಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಈಗ ನೋಡಿ ಅದೆಲ್ಲ ಯಾರು ತಿನ್ನೋದೇ ಇಲ್ಲ, ಎಲ್ಲ ಬರೀ ಇವ್ರ ಥರ ವಾಟರ್ ಮೆಲಾನ್ ಅಂತ ಇರ್ತಾರೆ. ಕೈ ನೋಡಿ ಗೈಸ್ ಇಲ್ಲಿ. ಗೈಸ್ ಒಬ್ಬ ಏನಂತಾರಲ್ಲ ಅದನ್ನ ಹ್ಯೂಮನ್ ಟ್ರಾಫಿಕಿಂಗ್ ಮಾಡ್ತಾ ಇದ್ದಾನೆ. ಹ್ಯೂಮನ್ ಟ್ರಾಫಿಕಿಂಗ್ ಅಲ್ಲ ಏನೋ ಮುಚ್ಚೋದು? ಗೊತ್ತಿಲ್ವಾ? ನೀನು ನಮ್ಮ ಬ್ಲಾಗಲ್ಲಿ ಬರ್ಬೇಕು ಕಣ. ಇಲ್ಲ ಕಣ, ಬರ್ಬೇಕು ಕಣ, ಇನ್ನು ಫೇಮಸ್ ಆಗಬೇಕು. ಈ ಗೈಸ್ ಆ ಥರ ಸೈಕಲ್ ಚಿಕ್ಕ ವಯಸ್ಸಲ್ಲಿ ಎಷ್ಟು ಕ್ರೇಜ್ ಇತ್ತಂದರೆ ನೋಡಿ ಹೆಂಗಿದೆ ಸೈಕಲ್. ಕಾಲು ಮೇಲೆ ಇಡ್ತಾ ಇಲ್ಲ ಅನ್ಕೋ, ಡೌನಲ್ಲಿ ಮಾತ್ರ ಮೇಲೆ ಇಡ್ಬೇಕಲ್ವ ಮಚ್ಚಿ ಇದು. ನೋಡಿ ಗಾಯ್ಸ್, ವಾತ್ರಿ ಬಂದೇ ಇದ್ದು ಬಿಡು, ಆಲ್ರೆಡಿ ಸಾಕು ಅದೇ. ಗಾಯ್ಸ್ ಈಗ ಮನೆಗೆ ಬಂದೆ ಗಾಯ್ಸ್. ನೋಡಿ ನಮ್ಮ ಮಮ್ಮಿ ಹೂವು ಕಟ್ತಾ ಇದೆ. ಏನು ಮಮ್ಮಿ ನಾಳೆ ಪ್ಲ್ಯಾನು? ನಾಳೆ ಏನು ಸ್ಪೆಷಲು? ನಾಳೆ ನಮ್ಮ ಜೊತೆ ಬರ್ತೀಯ, ಯಾರ ಜೊತೆ ಬರ್ತೀಯ? ನಾಳೆ ಗೈಸ್ ನಮ್ಮ ಮಮ್ಮಿ ಬರ್ಡೇ ನಾಳೆ. ಏನು ಮಮ್ಮಿ? ತೃಪ್ತಿ ಬಿದ್ದಾಳೆ ಅಂತ ಹಾಂ, ಎಲ್ಲ ಒಟ್ಟಿಗೆ ಹೋಗೋಣ. ಇನ್ನೇನು ಇವನು ಏನು ಯಾರ ಜೊತೆ ಹೋದನು? ಅವನು ಯಾರು ಹುಡುಗಿ ಜೊತೆ ಹೋದಲ್ಲ? ಅವನು ನೀನು ನಮ್ಮ ಜೊತೆ ಬರ್ತಾನೆ. ನೋಡಿ ಗೈಸ್ ಹೂವು ಕಟ್ತಾ ಇದೆ ನಮ್ಮ ಮಮ್ಮಿ.
ಏನು ಮಮ್ಮಿ ನಾಳೆ ಪ್ಲಾನು ಬರ್ಡೇಗಲ್ ನನ್ನ ಮಗ 10,000 ರೂಪಾಯಿ ಸೀರೆ ಕೊಡ್ಸೋನೆ, ಅದೇ ಸ್ಪೆಷಲ್. 10,000 ಸ್ಪೀಚ್. ಅಯ್ಯೋ ಗೈಸ್, ಇದೆಲ್ಲ ನಂಬಕ್ಕೆ ಹೋಗ್ಬೇಡಿ, ಇದೆಲ್ಲ ನಂಬಕ್ಕೆ ಹೋಗ್ಬೇಡಿ. ಎಲ್ಲ ಏನೂ ಇಲ್ಲ, ಈ ಥರ ದಾರ ಹಿಂಗೆ ಹೂವು ಕಡ್ಕೊಂಡು ಕುತ್ಕೋಬೇಕಷ್ಟೇ. ಹಾಯ್ ಗೈಸ್, ಕೆಳಗಡೆಯಿಂದ ನನ್ನ ರೂಮಿಗೆ ಬಂದೆ ಈಗ ತಾನೆ. ನನ್ನ ಲೈಫಲ್ಲಿ ನಾನು ಹೇಳ್ಕೊಳ್ಳಂಗೆ ಏನೂ ಮಾಡಿಲ್ಲ, ಬಟ್ ಆದ್ರೂ ನನಗೆ ಒಂದು ಪ್ರೌಡ್ ಫೀಲ್ ಇದೆ. ನಾನು ಒಂದಲ್ಲ ಒಂದು ದಿವಸ ನಮ್ಮ ಮಮ್ಮಿನ ನಮ್ಮ ಅಪ್ಪನ್ನ ಒಂದೊಳ್ಳೆ ಸ್ಪಾಟಲ್ಲಾಗಲಿ ಒಂದೊಳ್ಳೆ ಜಾಗದಲ್ಲಾಗಲಿ ಅವ್ರಿಗೆ ಹೆಂಗೆ ಮರ್ಯಾದೆ ಸಿಗಬೇಕು ಅಂದರೆ ಆ ಲೆವೆಲಿಗೆ ಮರ್ಯಾದೆ ಸಿಗಬೇಕು ಅಂತ ನಾನು ನನ್ನಷ್ಟು ಎಫರ್ಟ್ಸ್ನ ಹಾಕಿ ನಾನು ಮಾಡ್ತೀನಿ. ಬಟ್ ಆದರೆ ಒಂದು ದಿವಸ ಆಗುತ್ತೆ, ಅಲ್ಲಿ ತನಕ ವೇಟ್ ಮಾಡಬೇಕು. ಒಂದು ದಿನ ಆಗಲ್ಲ, ಒಂದು ದಿವಸ ಆಗುತ್ತೆ. ಅಲ್ಲಿ ತನಕ ವೇಟ್ ಮಾಡುವ. ಈಗಲೇ ಕೊಡೋದು ಬೇಡ ಅಂತ ಅಂದ್ಕೊಂಡೆ ಗಿಫ್ಟ್ನ. ನೈಟ್ 12 ಗಂಟೆ ಕೊಡೋದ, ಎಲ್ಲ ಯೂನಿಕ್ ಆಗಿರ್ಬೇಕಲ್ವಾ, ಅದಕ್ಕೋಸ್ಕರ ಒಂದು ಕೇಕ್ ತರಿಸಿ ಕೇಕ್ ಕಟ್ ಮಾಡಿಸಿ ನೈಟೇನೆ ಗಿಫ್ಟ್ ಕೊಡೋದು. ನಮ್ಮ ಮಮ್ಮಿ ಅಂತೂ ನಿಜವಾಗ್ಲೂ ಎಕ್ಸ್ಪೆಕ್ಟೇ ಮಾಡಿಲ್ಲ. ಇವನು ಗಿಫ್ಟ್ ಎಲ್ಲ ಕೊಡಲ್ಲ ಅಂತ ನಮ್ಮ ಮಮ್ಮಿಗೂ ಗೊತ್ತು, ಅವ್ರಿಗೂ ಗೊತ್ತು ಇವನು ಗಿಫ್ಟ್ ಎಲ್ಲ ಕೊಡಲ್ಲ ಏನು ಅಂತ. ಅದಕ್ಕೇ ನೋಡೋಣ, ನನ್ನ ಪ್ರಕಾರ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೇಟ್ ಆ್ಯಂಡ್ ವಾಚ್ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೀನಿ. ನೋಡುವ ಏನಾಗುತ್ತೆ, ನೋಡಿ ಹೇಳುವ. ಕೇಕ್ ತರಬೇಕು, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಬಿಡೋದ ಅಂತಿದ್ದೀನಿ. ನೋಡೋಣ ಹೆಂಗಾಗತ್ತೆ ಹಂಗೆ ಆರ್ಡ್ರ್ ಮಾಡ್ತೀನಿ. ಗೈಸ್, ಟೈಮ್ ಬಂದೀಗ 11:55 ಆಗಿದೆ. ಇನ್ನು 5 ನಿಮಿಷ ಇದೆ ಬರ್ತ್ಡೇಗೆ. ಎಚ್ಚರಾಗಿದ್ದೀನಿ, ಬನ್ನಿ ಹೋಗಿ ಗಿಫ್ಟ್ ಕೊಡುವ. 12 ಗಂಟೆ ರಾತ್ರಿಯಲ್ಲಿ ಗೈಸ್, ನಮ್ಮ ಏರಿಯಾದಲ್ಲಿ ಇಷ್ಟು ಕತ್ಲೆ ಇವತ್ತೇ ನಾನು ನೋಡ್ತಾ ಇರೋದು. ಯಾವ್ದಾರ ದೆವ್ವ ಕಾಣಿಸೋದ ಅಂತ ನೋಡ್ಕೊತಾ ಇದ್ದೀನಿ. ಈಗಲೇ ಯಾವುದೂ ಕಾಣ್ತಾ ಇಲ್ಲ ಕಣ್ಣಿಗೆ ಸದ್ಯಕ್ಕೆ. ಬನ್ನಿ ಹೋಗುವ. ಗೈಸ್, 12 ಗಂಟೆ ಆಯಿತು, ಸ್ಟೇಟಸ್ ಹಾಕ್ತಾಯಿದ್ದೀನಿ. ಬನ್ನಿ ಹೋಗುವ ಈಗ. ಗೈಸ್, 12 ಗಂಟೆ ಟೈಮು, 12 ಗಂಟೆ ಆಗೋಯ್ತು. ಬನ್ನಿ ಈಗ ಬಾಗಿಲು ತೆಗೆ ಕೇಳಿದ್ದೀನಿ, ನೋಡೋಣ. ತಗೋ, ಆಯಿತು ನಮ್ಮ ಕಡೆಯಿಂದ ಒಂದು ಗಿಫ್ಟ್. ಗೈಸ್, ನಮ್ಮ ಕಡೆಯಿಂದ ಗಿಫ್ಟ್. ಗೈಸ್, ಗಿಫ್ಟ್ ಮೂಗ್ಬಟ್ಟ. ಹಾಂ, ಥ್ಯಾಂಕ್ ಯು ಸೋ ಮಚ್. ಹಾಂ, 10 ಲಕ್ಷ ಏನೋ ನಮ್ಮ ಕೈಲಾದಷ್ಟು ನಾವು ಕೊಡ್ಸಿದ್ದೀವಿ ಅಷ್ಟೇ. ಹೆಂಗೈತೆ? ಚೆನ್ನಾಗೈತೆ. ಫ್ರೀಯಾಗಿ ಕೊಟ್ಬಿಟ್ಟು ಇನ್ನೇನು ಫ್ರೀಯಾಗಿ ಕೊಟ್ಬಿಟ್ಟಿಲ್ಲ. ಚೆನ್ನಾಗಿ ಕೇಳಿದ್ವಿ ಆಮೇಲೆ ನೀರುವೆ. ಮಾಡ್ಬೇಕು ಮಗ. ಚೆನ್ನಾಗೈತಾ? ದಟ್ ಸ್ವೀಟ್ ಈಸ್ ಮೋರ್ ಇಂಪಾರ್ಟೆಂಟ್. ನೈಸ್ ನೈಸ್. ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು. ಮೆನಿ ಮೋರ್ ಹ್ಯಾಪಿನೆಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಷ್ಟೇ, ಫಾರ್ ಯುವರ್ ಅಷ್ಟೇ. ಪ್ರೀಶಿಯಸ್ ಗಿಫ್ಟ್. ಬನ್ನಿ ಗೈಸ್, ಈಗ ಹೋಗಿ ಮಲ್ಕೊಳ್ಳುವ. ಗಿಫ್ಟ್ ನೋಡ್ಕೊಬಿಡಿ. ನೀವು ಆಲ್ರೆಡಿ ನೋಡಿದ್ದೀರಾ, ಇನ್ನೊಂದ್ಸಲ ನೋಡ್ಕೊಬಿಡಿ. ಇಷ್ಟೇ. ಮೂಗೋಡ್ ಬೇರೆ ಸಿಕ್ಬಿಡ್ತಾರೆ. ಆ್ಯಕ್ಚುಲಿ ಗೈಸ್, ಕೋಇನ್ಸಿಡೆನ್ಸ್ ಏನಪ್ಪ ಅಂದರೆ ನಿನ್ನೆ ಬೆಳಗ್ಗೆ ಮೂಗ್ಬಟ್ ಹಾಳು ಮಾಡ್ಕೊಬಿಟ್ಟಿದ್ರು. ಅದಕ್ಕೋಸ್ಕರ ಎಲ್ಲ ಕೋಇನ್ಸಿಡೆನ್ಸ್. ನಾನು ಹಂಗೆ ಅಂದ್ಕೊಂಡಿದ್ದೆ, ಅದು ಹಂಗೆ ತಗೊಬಂದ್ಬಿಟ್ಟೆ ಅಷ್ಟೇ. ಸೊ ಗೈಸ್, ಗಿಫ್ಟ್ ಕೊಟ್ಟೆ, ನನಗೂ ಖುಷಿ ಆಯಿತು, ಅವ್ರಿಗೂ ಖುಷಿ ಆಯಿತು. ಏನೋ ಕೊಡ್ಸವನೇ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇವತ್ತು ಇಷ್ಟು ಮಾಡಿದ್ದೀನಿ, ಮುಂದಿನ ದಿವಸ ಇಷ್ಟು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಓವರ್ ಕಾನ್ಫಿಡೆನ್ಸ್ ಬೇಡ, ಕಾನ್ಫಿಡೆನ್ಸ್ ಇದೆ. ಮಾಡಿ ತೋರಿಸೋಣ. ನಮ್ಮನ್ನು ಲೆಕ್ಕದಲ್ಲೇ ಇಟ್ಕೊಳ್ಳೋಕೆ ಇಷ್ಟಪಡದೇ ಇರೋರು ಪಕ್ಕದಲ್ಲಿ ನಿಂತ್ಕೋಬೇಕು, ಆ ಲೆವೆಲಿಗೆ ಮಾಡಿ ತೋರಿಸೋಣ. ಈ ವ್ಲಾಗ್ನಲ್ಲಿ ಎಲ್ಲಿ ಮಾಡ್ತೀನಿ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿಗೆ ಏನಾರ ಮಾಡಿ, ಸೊ ಅವರು ಕೂಡ ಖುಷಿ ಪಡ್ತಾರೆ. ಈಗ ಅವ್ರಿಗೆ ನಾನು ಇನ್ನೂ ಏನು ಜಾಸ್ತಿ ಕೊಡಿಸ್ಬೋದಾಯಿತು.
ಬಟ್ ನನ್ನ ಕೆಪಾಸಿಟಿ ಎಷ್ಟೋ ಅಷ್ಟು ಮಾಡಿದ್ದೀನಿ ಅಷ್ಟೇ. ನಿಮ್ಮ ಫ್ಯಾಮಿಲಿಗೆ ಏನಾರು ಮಾಡಿ ತುಂಬ ಖುಷಿ ಪಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಸೊ ಗೈಸ್, ವ್ಲಾಗ್ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಲವ್ ಯು ಆಲ್.